ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನತ್ತು. ಇವತ್ತು ಬಂದು ಇದು ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತೇನೆ ಅಂತ ಹೇಳ್ಬೋದು ಇದರಲ್ಲಿ. ಯಾಕಂದ್ರೆ ಇದರಲ್ಲಿ ಈಗ ಧನುಷ್ ಅವರು ಕ್ಯಾಪ್ಟನ್ ಇದಾರಲ್ಲ, ಹಾಗಾಗಿ ಅವ್ರಿಗೆ ಯಾವ ರೀತಿ ಅಧಿಕಾರ ಕೊಟ್ಟಿದ್ರು ಅಂತ ನೀನು ವಿಡಿಯೋದೆಲ್ಲ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ಮುಂಚೆ ಇದು ಏನಂದ್ರೆ ಇಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಇರ್ತಾರಲ್ಲ, ಅದರಲ್ಲಿ ನೇರವಾಗಿ ನಾಮಿನೇಷನ್ ಮಾಡಿದ್ದು ಯಾರನ್ನ ಅಂದ್ರೆ ಧ್ರುವಂತ್ ಅವ್ರು ನಾಮಿನೇಷನ್ ಮಾಡಿರ್ತಾರಲ್ಲ. ಅದೇ ರೀತಿನೇ ಇವ್ರಿಗೆ ಯಾವ ರೀತಿ ಅಧಿಕಾರ ಅಂದ್ರೆ ಇವರು ಡೈರೆಕ್ಟ್ ಫಿನಾಲಿಗೆ ಹೋಗೋ ತರ ಅಧಿಕಾರ ಸಿಕ್ಕಿದೆ ಅಂತ ಹೇಳ್ಬೋದು ಧನುಷ್ ಅವ್ರಿಗೆ. ಮತ್ತೆ ಅದೇ ರೀತಿ ಈಗ ಅದರಲ್ಲಿ ಇನ್ನು ಉಳಿದವರು ಇನ್ನು 6 ಜನ ಇದಾರಲ್ಲ ಕಂಟೆಸ್ಟೆಂಟ್ಸ್, ಅದರಲ್ಲಿ ಸ್ಪರ್ಧಿಗಳಲ್ಲಿ ಯಾರಾದರೂ 6 ಜನನು ಒಂದು ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂದ್ರೆ ನಂಗೆ ಅನ್ಸೋರ ಪ್ರಕಾರ ಅವ್ರ ಮಧ್ಯೆ ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂದ್ರೆ ಇದರಲ್ಲಿ ಮೋಸ್ಟ್ಲಿ ಇಬ್ಬಿಬ್ರು ಜೋಡಿಗೆ ತರ ಮಾಡ್ಬಿಟ್ಟು ಅದ್ರಲ್ಲಿ ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂತಂದು ಇದರಲ್ಲಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇದರಲ್ಲಿ ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂತಂದ್ರೆ ಯಾರಿಗೂ ಊಹೆ ಮಾಡಿರಲಿಲ್ಲ. ಅದರಲ್ಲೂ ಕೂಡ ಇವರು ಧ್ರುವಂತವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಇರಲಿ ನಿಮ್ಗೆ ಅಪೋನೆಂಟ್ ಯಾರಂದ್ರೆ ಬೇಕಂದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಜೊತೆ ಟಾಸ್ಕ್ ಆಡ್ಬಿಟ್ಟು ಅದರಲ್ಲಿ ಯಾರು ಗೆಲ್ತಾರೆ ಗೊತ್ತಾರ ಫ್ರೆಂಡ್ಸ್, ಅಲ್ಲಿ ಅದ್ರ ಗೆದ್ದವರು ಏನು ಡೈರೆಕ್ಟ್ ಆಗಿ ಏನು ಫೈನಲ್ ಟಿಕೆಟ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ರೆ ಅಂದ್ರೆ ಇದರಲ್ಲಿ ಟಾಸ್ಕ್ ಅಲ್ಲಿ ಮಾತ್ರ ಸ್ಟಾರ್ಟಿಂಗ್ ಎಲ್ಲ ಗಿಲ್ಲಿ ಅವ್ರು ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಇದರಲ್ಲಿ. ಆಮೇಲೆ ಬರ್ತಾ ಬರ್ತಾ ಯಾಕೋ ಅವರು ಸ್ವಲ್ಪ ಕುಗ್ಗಿದ್ರು ಅಂತ ಹೇಳ್ಬೋದು. ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ರಲ್ಲಿ ಕಾವ್ಯ ಅವರೆಲ್ಲ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು, ಮತ್ತೆ ಬರ್ತಾ ಆಮೇಲೆ ನೋಡಿದ್ರೆ ಸೈಲೆಂಟ್ ಆಗ್ಬಿಟ್ರು ಅಂತ ಹೇಳ್ಬೋದು ಇದರಲ್ಲಿ. ಅದಕ್ಕೋಸ್ಕರ ಗಿಲ್ಲಿ ಅವರು ಕೂಡ ಇರಲಿ ಈ ವಾರ ಬಂದ ಟಾಸ್ಕ್ ಅಲ್ಲಿ ಅಂದ್ರೆ ಧ್ರುವಂತ್ ಮತ್ತು ವರ್ಸಸ್ ಗಿಲ್ಲಿ ಅಂತಂದು ಟೈಟಲ್ ಅನ್ನು ಕೊಟ್ಟಿದ್ರಲ್ಲ ಪ್ರೋಮೋದಲ್ಲಿ. ಆ ಪ್ರೋಮೋದಲ್ಲಿ ನೋಡ್ತಾ ಹೋಗಿದ್ರೆ ಬೇರೆ ಕಡೆ ತುಂಬಾ ಹೈಪ್ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿಗೆ ಆಟನೇ ಬರಲ್ಲ ಅಂತ ಹೊರಗಡೆ ತುಂಬಾ ಹೇಳ್ತಾರೆ. ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಗಿಲ್ಲಿ ಅವ್ರ ಬರೀ ಮಾತಿಗೆ ಅಷ್ಟು ಟಾಸ್ಕ್ ಅಲ್ಲೂ ಚೆನ್ನಾಗಿ ಆಡ್ತಾರೆ, ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಇದರಲ್ಲಿ ಯಾವ ರೀತಿ ಟಾಸ್ಕ್ ಅಂದ್ರೆ ಒಂದು 2 ಸೆಟಪ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಆ 2 ಸೆಟಪ್ ಅಲ್ಲಿ ಒಂದು ಯೆಲ್ಲೋ ಟೀಮ್ ಮತ್ತೆ ಒಂದು ಆರೆಂಜ್ ಟೀಮ್ ಅಂತ ಹೇಳ್ಬೋದು. ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಪ್ಲೇಸ್ ಇಂದ ಬಾಲ್ ಅನ್ನು ಮೇಲಿಂದ ಎಸಿಬೇಕು. ಆ ಬಾಲ್ ಎಸೆದ್ಬಿಟ್ಟು ಇನ್ನೊಂದ್ ಕಡೆ ಹೋಗಿ ಕ್ಯಾಚ್ ಮಾಡಿ ಹಿಡ್ಕೊಂಡು ಮುಂದಿನ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಉಸ್ತುವಾರಿಗಳು ಯಾರಾಗಿರ್ತಾರೆ ಅಂದ್ರೆ ಇದರಲ್ಲಿ ಧ್ರುವಂತ್ ಅವ್ರ ಉಸ್ತುವಾರಿ ಯಾರಾಗಿರ್ತಾರೆ, ರಘು ಅವರಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಗಿಲ್ಲಿ ಅವ್ರ ಉಸ್ತುವಾರಿ ಯಾರಾಗಿರ್ತಾರೆ ಅಂದ್ರೆ ಧನುಷ್ ಕೂಡ ಅವರಾಗಿರ್ತಾರೆ ಅಂತ ಹೇಳ್ಬೋದು ಇದರಲ್ಲಿ. ಫ್ರೆಂಡ್ಸ್, ಇದರಲ್ಲಿ ಸ್ಟಾರ್ಟಿಂಗ್ ಎಲ್ಲ ಗಿಲ್ಲಿ ಅವರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಮುಂದೆ ಬರ್ತಾ ಬರ್ತಾ ಯಾಕೋ ಸ್ವಲ್ಪ ಡೌನ್ ಆದ್ರೆ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು ಬೇರೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು, ಅದರಲ್ಲೂ ಕೂಡ ಇವರು ಯಾಕೋ ಇದು ಮಾಡ್ಕೊಂಡ್ರು ಅಂತ ತಡ ಮಾಡಿದ್ರು ಅಂತ ನನಗನ್ಸ್ತದೆ. ಈ ವಾರ ಬಂತಂದ್ರೆ ಅಂದ್ರೆ ಇದರಲ್ಲಿ ಈ ಟಾಪ್ 6 ಅಂದ್ರೆ ಫಿನಾಲ್ ಟಿಕೆಟ್ಗೋಸ್ಕರ ಆಡ್ತಿದಾರಲ್ಲ ಇಬ್ರು ಧ್ರುವಂತ್ ವರ್ಸಸ್ ಗಿಲ್ಲಿ ಅವರು. ಅದ್ರಲ್ಲಿ ಯಾರು ಗೆಲ್ತಾರ ಅಂದ್ರೆ ಮೋಸ್ಟ್ಲಿ ಇವರಲ್ಲಿ ಗಿಲ್ಲಿ ಗೆಲ್ತಾರ ಅಂತ ನಮಗನ್ಸಿತ್ತು. ಆದ್ರೂ ಕೂಡ ಇವರು ಆಟ ಆಡುವಾಗ ಸ್ವಲ್ಪ ಸ್ಟಾರ್ಟಿಂಗ್ ಬೇಗ ಆಡ್ಬಿಟ್ರು, ಲಾಸ್ಟಿಗೆ ಇದು ಸ್ವಲ್ಪ ಸ್ಲೋ ಆಯ್ತು ಅಂತ ನನಗನ್ನಿಸ್ತಾ ಇದರಲ್ಲಿ. ಆಮೇಲೆ ಇವರು ಇದರಲ್ಲಿ ಯಾರು ಸೋತಿದ್ದಾರೆ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಸೋತಿದ್ದಾರೆ ಅಂತ ಹೇಳ್ಬೋದು. ಅದು ಈ ಸೋತರು ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ನನ್ನ ಫಿನಾಲ್ ವರೆಗೂ ಕರ್ಕೊಂಡು ಹೋಗುವಷ್ಟು ಜನಗಳ ಬೆಂಬಲ ಇದೆ ಅಂತ ಹೇಳ್ಬೋದು ಇದರಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ. ಇನ್ನೊಂದು ಇದರಲ್ಲಿ ಧ್ರುವಂತ್ ಅವರು ಯಾವ ರೀತಿ ಟಾಸ್ಕ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಅಧಿಕಾರ ಕೊಡ್ತಾರೆ ನಿಮ್ದು ಅಂದ್ರೆ ಬೇರೆ ನಿಮ್ದು ಅಪೋಸಿಟ್ ಯಾರು ಕಾಂಪಿಟೇಟರ್ ಯಾರು ಸೆಲೆಕ್ಟ್ ಮಾಡಕ್ ಇಷ್ಟಪಡ್ತಾರೆ ಅಂದ್ರೆ ಧ್ರುವಂತ್ ಅವರಿಗೆ ಒಂದು ಅಧಿಕಾರ ಕೊಡ್ತಾರಲ್ಲ ಬಿಗ್ ಬಾಸ್ ಅವರು. ಅವಾಗ ಕರೆದಾಗ ಒಂದು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಯಾರು ಹೇಳಿದಕ್ಕೆ ನಂಗೆ ಸರಿ ಅನಿಸ್ತಾ ಇಲ್ಲ. ನಿಮ್ಗೆ ಏನಿಸ್ತದೆ ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಆದ್ರೆ ಯಾವ ರೀತಿ ಅಂದ್ರೆ ಗಿಲ್ಲಿ ನಟನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಅಂತ ಕಾರಣ ಕೇಳಿದಾಗ ಇವರು ಖಾಲಿ ಇವ್ರದ್ದು ಮಾತಲ್ಲಿ ಅಷ್ಟೇ ಇದೆ, ಆಟದಲ್ಲಿ ನಾನು ನೋಡಿಲ್ಲ, ಹಾಗಾಗಿ ಅಂತ ಇವ್ರದ್ದು ಆಟ ಬಿಟ್ಟು ಮತ್ತೆ ಬೇರೆ ಏನು ಕಂಡಿಲ್ಲ ಅಂತ ತರನೇ ಒಂಥರ ಗಿಲ್ಲಿ ನಟನ್ಗೆ ನೆಗೆಟಿವ್ ಆಗ್ಬೇಕಂತಾನೆ ಆ ರೀತಿ ಒಂದು ಪದ ಬಳಕೆ ಮಾಡಿದ್ರೆ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು ಆ ರೀತಿನೇ ಹೇಳಿದ್ದಾರೆ. ಯಾಕಂದ್ರೆ ಇವರು ಗಿಲ್ಲಿ ನಟರಿಗೆ ಆಟ ಏನೋ ಮಾತಲ್ಲಿ ಬಿಟ್ಟು ಮತ್ತೆ ಬೇರೆ ಟಾಸ್ಕ್ ಅಲ್ಲಿ ನಾನು ನೋಡಿಲ್ಲ, ಟಾಸ್ಕ್ ಅಲ್ಲಿ ಅವನಕಿನ ನಾನು ಬೆಟರ್ ಇದ್ದೀನಿ ಅನ್ನೋದ್ರ ರೀತಿಯಲ್ಲಿ ಹೇಳ್ದಂಗೆ ಹೇಳಿದ್ರು ಇವರು. ಯಾಕಂದ್ರೆ ಈ ವಾರ ಬಂತಂದ್ರೆ ಇಲ್ಲಿ ಯಾವ್ಯಾವ ತರ ಇರುತ್ತೆ ಅಂತಂದ್ರೆ ಈ ವಾರ ಬಂದ್ರೆ ಮಿಡ್ ಎಲಿಮಿನೇಷನ್ ಅಂದ್ರೆ ಮಿಡಲ್ ಅಲ್ಲಿ ಯಾರು ಹೋಗ್ತಾರೆ, ಮತ್ತೆ ಇದರಲ್ಲಿ ಮತ್ತೆ ವಾರದಲ್ಲಿ ಒಟ್ಟು ಡಬಲ್ ಎಲಿಮಿನೇಷನ್ ಇರ್ಬೋದು ನನಗನ್ಸುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಇದರಲ್ಲಿ ಫಿನಾಲ್ ಹತ್ರ ಬಂತಲ್ಲ, ಫಿನಾಲ್ ಹತ್ರ ಬರೋದ್ರಲ್ಲಿ 6 ಜನ ಈಗ ಡೈರೆಕ್ಟ್ ಸೆಲೆಕ್ಟ್ ಆಗಿರೋದು ಧನುಷ್ ಕೂಡ ಸೆಲೆಕ್ಟ್ ಇದ್ದಾರೆ. ಮತ್ತೆ ಇದರಲ್ಲಿ ಈ ಟಾಸ್ಕ್ ಅಲ್ಲಿ ಮಾತ್ರ ನೋಡಿದ್ರೆ ಅದೇ ಧ್ರುವಂತ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಧ್ರುವಂತ್ ಅವರು ಈ ಟಾಸ್ಕ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು, ಆವಾಗ ಕೂಡ ಟಾಸ್ಕ್ ಅಲ್ಲಿ ಗೆದ್ಬಿಟ್ಟು ಈಗ ಟಾಪ್ 6 ಫಿನಾಲಿಗೆ ಹೋಗಿರ್ತಾರಲ್ಲ, ಅದರಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಈಗ ಧ್ರುವಂತ್ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಸ್ಕ್ರೀನ್ ನಲ್ಲಿ ನೋಡಿದ ಪ್ರಕಾರ ಅವರೆಲ್ಲ ತೋರಿಸಿದ್ದಾರೆ. ಧ್ರುವಂತ್ ಅವ್ರ ಮಾರ್ಕಿಗೆ ಫೋಟೋಗೆ ಟಿಕ್ ಮಾರ್ಕ್ ಬಂದಿದೆ, ಗಿಲ್ಲಿ ನಟ ಟಿಕ್ ಫೋಟೋಗೆ ರಾಂಗ್ ಮಾರ್ಕ್ ಬಂದಿದೆ ಅಂತ ಹೇಳ್ಬೋದು ಇದರಲ್ಲಿ ಯಾವ ರೀತಿ ಅಂತ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದರಲ್ಲಿ ಕಾವ್ಯ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಚೇರ್ ಅಪ್ ಮಾಡಿದ್ರು, ರಾಶಿಕ್ ಅವರು ಸ್ವಲ್ಪ ಚೇರ್ ಅಪ್ ಮಾಡಿದ್ರು. ಆಮೇಲೆ ಬರ್ತಾ ಬರ್ತಾ ನೋಡಿದ್ರೆ ಇವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ರು ಅಂತ ಹೇಳ್ಬೋದು. ಯಾಕಂದ್ರೆ ಊಟ ಮಾಡೋಕ್ಕೂ ಕೂಡ ಗಿಲ್ಲಿ ನಟರು ಸೋತಿದ್ದಾರೆ ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಒಂದು ಸೈಲ್ ಕೂತಿರ್ತಾರೆ. ಇವ್ರು ಕಾವ್ಯರು ಎಲ್ಲ ಟೈಮಲ್ಲಿ ಅವ್ರ ಜೊತೆಗಿರೋರು ಈ ಟೈಮಲ್ಲಿ ಯಾಕೆ ಅವ್ರ ಜೊತೆಗಿರಲಿಲ್ಲ ಅಂದ್ರೆ ಊಟ ಮಾಡೋಕ್ಕೂ ಕರೀಲಿಲ್ಲ, ಏನೂ ಕರೀಲಿಲ್ಲ. ಈ ಕಾವ್ಯವ್ರು ಯಾಕೋ ಒಂಥರ ಈಗ ಧನುಷ್ ಗೌಡ ಜೊತೆ ಜಾಸ್ತಿ ಮಾತಾಡ್ತಿದಾರಲ್ಲ. ಯಾಕಂದ್ರೆ ಈಗ ಅವರು ಯಾವ ರೀತಿ ಅಂದ್ರೆ ಕೆಲವೊಬ್ರು ಫುಟೇಜ್ಗೋಸ್ಕರ ಮಾಡ್ತಾರೆ, ಅದೇ ರೀತಿ ಇವರು ಡಬಲ್ ವಿನಿಂಗ್ ಆಟ ಸ್ಟಾರ್ಟ್ ಮಾಡಿದ್ರು ಅಂತ ನನಗನ್ಸ್ತದೆ ಕಾವ್ಯ ಅವರು. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ಫ್ರೆಂಡ್ಸ್, ಇದ್ರೆ ತಪ್ಪದೆ ಕಮೆಂಟ್ ಮಾಡಿ. ಯಾಕಂದ್ರೆ ಇವರು ಕಾವ್ಯ ಅವರು ಸ್ಟಾರ್ಟಿಂಗ್ ಎಲ್ಲ ನೋಡ್ಕೊಂತ ಬಂದ್ರೆ ಗಿಲ್ಲಿ ಅವ್ರ ಜೊತೆ ಇದ್ರು, ಗಿಲ್ಲಿ ಜೊತೆನೆ ಸಪೋರ್ಟ್ ಆಗಿದ್ರು. ಆದ್ರೂ ಕೂಡ ಇವರು ಈ ತರ ಸೋತ್ಬಿಟ್ಟು ಸೈಲೆಂಟ್ ಆಗಿ ಕೂದಿದ್ರು ಒಂದ್ ಸ್ವಲ್ಪ ಏನೋ ಸಮಾಧಾನ ಆಗಾಯ್ತು, ಯಾವ್ದೇ ರೀತಿ ಬಂದು ಮಾತಾಡ್ತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಧನುಷ್ ಕೂಡ ಅವರು ಕಾವ್ಯರಿಗೆ ಯಾವ ರೀತಿ ತಲೆ ತುಂಬ್ಯಾರ ಅಂತ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇದರಲ್ಲಿ. ಯಾಕಂದ್ರೆ ಇವರು ಧನುಷ್ ಕೂಡ ಅವರು ಇರ್ಲಿ ಗಿಲ್ಲಿ ನಟರ ಬಗ್ಗೆ ಯಾವ ರೀತಿ ಹೇಳಿದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಇವರು ಕಾವ್ಯವ್ರು ಮಾತಾಡೋದು ಮಾತಾಡನೆ
ಎಷ್ಟೇ ಮಾತಾಡ್ಸಿರೋ ಅವ್ರು ಸೈಲೆಂಟ್ ಆಗಿ ಅಲ್ಲೇ ಕೂತಿದ್ರು ಅಂತ ಹೇಳ್ಬೋದು ಇರಲಿ ಕಾವ್ಯರು. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ ಒಪಿನಿಯನ್ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಇದರಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತಂದ್ರೆ ಹೇಳಿದ್ರೆ ಕಾವ್ಯ ಮತ್ತೆ ಧನುಷ್ ಅವರು ಊಟ ಮಾಡ್ಕೊಂಡು ಕೂತಿರ್ತಾರಲ್ಲ, ಆ ಟೈಮಲ್ಲಿ ಮಾತ್ರ ಇವ್ರು ಏನೋ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟು 12 ಗಂಟೆ ಆದ್ರೂ ಕೂಡ ಅವ್ರು ಏನೇನೋ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಪಿಸಿ ಧ್ವನಿಲೇ ಮಾತಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಗಿಲ್ಲಿ ಗಂಟೆಗೆ ನೀವು ಹೋಗುತ್ತಿರಿಂದ ಏನು ತೊಂದರೆ ಆಗ್ತದೆ ಅನ್ನೋ ಥರನೇ ಇವರು ಧನುಷ್ ಗೌಡ ಅವ್ರು ಹೇಳ್ತಾರೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಇದರಲ್ಲಿ ಸೆಲೆಕ್ಟ್ ಆಗಿರೋದು ಮಾತ್ರ ಧನುಷ್ ಗೌಡ ಅವ್ರು ಸೆಲೆಕ್ಟ್ ಆಗಿರೋದು ಅಂತ ಹೇಳ್ಬೋದು. ಇದು ನಿಮ್ಮ ಪ್ರಕಾರ ಈ ವಾರ ಈ ಸೀಸನ್ ಅಲ್ಲಿ ಯಾರು ಕಪ್ ಗೆಲ್ಬೇಕು ಅನ್ನೋದು ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ವಾರ ಬಂತಂದ್ರೆ ಇದರಲ್ಲಿ ಟಾಸ್ಕ್ ಇಂದ ಹೊರಗಡೆ ಬಿತ್ತಿರೋದು ಯಾರಂದ್ರೆ ಗಿಲ್ಲಿ ನಟ ಅವರು ಹೊರಗಡೆ ಬಿತ್ತಿರ ಅಂತ ಹೇಳ್ಬೋದು ಇರಲಿ. ಯಾಕಂದ್ರೆ ಇವರು ಆಟ ಆಡುವಾಗ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಆಡಿದ್ರು, ಗಿಲ್ಲಿ ನಟ ಅವ್ರಿಗೆ ಗೆಲ್ತಾರಂತ ಸ್ವಲ್ಪ ಚೇರಪ್ ಮಾಡಿದ್ರು ಬಿಡಿ ಫ್ರೆಂಡ್ಸ್ ಎಲ್ಲ ಬೇರೆಯವರು. ಮತ್ತೆ ಧ್ರುವಂತ ಅವ್ರಿಗೆ ಅಶ್ವಿನ್ ಗೌಡ ಅವ್ರಿಗೆ ಗೊತ್ತಲ್ಲ ಚಮಚ ತರ, ಅವರೇ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ಇನ್ನೊಂದು ನೈಟ್ ಅಲ್ಲಿ ಎಪಿಸೋಡ್ ನೋಡಿದಾದ್ರೆ ಯಾವ ರೀತಿ ಟಾಂಗ್ ಕೊಟ್ರ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರು ಸೈಲೆಂಟ್ ಒಂದು ಸೈಡ್ ಕೂತಿರ್ತಾರೆ, ಇವರೆಲ್ಲರೂ ಮಾತಾಡ್ದೇನೆ ಸುಮ್ಮನೆ ಕೂತಿರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಇವರು ಯಾವ ರೀತಿನ ಫ್ರೆಂಡ್ಶಿಪ್ ಇದಾರೆ ಅಂತಂದು ಕಾವ್ಯ ಅವರು ಇದ್ರ ಬಗ್ಗೆ. ಇದು ಇವ್ರು ನೋಡಿ ಒಂದ್ ಸೈಡಿಗೆ ಕೂತಿರ್ತಾರೆ, ಅದರಲ್ಲಿ ಯಾರು ಹೋದ್ರು ಯಾರು ಬಿಟ್ಟರು ಈ ರಕ್ಷಿತ ಮಾತ್ರ ಸ್ವಲ್ಪ ಚೆನ್ನಾಗಿ ಅವ್ರ ಜೊತೆ ಹೋಗಿ ಮಾತಾಡ್ತಿದ್ದೆ ಅಂತ ನನಗನ್ನಿಸ್ತದೆ. ಇದ್ರ ರಕ್ಷಿತನೇ ಸ್ವಲ್ಪ ಗಿಲ್ಲಿ ಜೊತೆ ಸಪೋರ್ಟಿಗೆ ನಿಂತಿರೋದು ನನಗನ್ನಿಸ್ತದೆ. ಬೇರೆ ಟೈಮಲ್ಲೆಲ್ಲ ಕಾವ್ಯ ಅವ್ರು ನಿಂತಿರಬಹುದು, ಆದ್ರೆ ಈ ಟೈಮಲ್ಲಿ ಮಾತ್ರ ಕಾವ್ಯ ಅವ್ರು ನಿಂತ್ಕೋತಾರ ಅಂತ ನನಗನ್ಸಿತ್ತು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಫ್ರೆಂಡ್ಸ್? ಇದರಲ್ಲಿ ಕಾವ್ಯ ಮಾಡಿದ್ ಸರಿನಾ? ಮತ್ತೆ ಅದರಲ್ಲಿ ಅಷ್ಟೇ ಅಲ್ಲ, ಮತ್ತೆ ಇಲ್ಲಿ ಕಾವ್ಯ ಅವರು ಅಂದ್ರೆ ಊಟ ಮಾಡೋಕೆ ಎಲ್ಲ ಟೈಮ್ಲು ಗಿಲ್ಲಿ ಅವ್ರು ಕರೆದು ಬಿಟ್ಟೆ ಊಟ ಮಾಡ್ತಾರೆ. ಈ ಟೈಮಲ್ಲಿ ಮಾತ್ರ ತಮ್ಮ ಪಾಡಿಗೆ ತಾವು ಊಟ ಮಾಡ್ಕೊಂಡು ಸೈಲೆಂಟ್ ಆಗಿ ಕೂತಿರ ಅಂತ ಹೇಳ್ಬೋದು ಇರಲಿ. ಯಾಕೆ ಗಿಲ್ಲಿ ನಟ ಅವರು ಇದು ಟಾಸ್ಕ್ ಸೋತ್ಬಿಟ್ಟು ಒಂದು ಸೈಡಿಗೆ ಕೂತಿರ್ತಾರೆ ಬೇಜಾರಲ್ಲಿ. ಅವ್ರಿಗೆ ಗೊತ್ತೇ ಅದು ಹೇಗಿದ್ರು ಟಾಸ್ಕ್ ಸೋತಿದ್ದೀನಿ, ಹೆಂಗಿದ್ರೆ ನನ್ನ ಜನ ಬೆಂಬಲ ಇದೆ ಅಂತ ಒಂದು ನಂಬಿಕೆ ಇದೆ ಅಲ್ಲ, ಅದ್ರ ಮೇಲೆ ನಂಬಿಕೆ ಮೇಲೆ ನಾವು ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಹೆಂಗಿದ್ರು ಇವ್ರು ಫೈನಲ್ ಆಗಿ ಟಿಕೆಟ್ ಕೊಡಿಸೋತನ ನಮ್ಮ ಜನಗಳು ಬಿಡಲ್ಲ ಅಂತ ನನ್ಗೆ ಅನಿಸ್ತದೆ. ಹೇಗಿದ್ರು ಹೊರಗಡೆ ಬಂದ್ರೆ ನಮ್ಮ ಓಟಿನ ಜನ ಬಂದು ನೋಡ್ತಾ ಬಂದ್ರೆ ನಂದಂತೂ ನೋಡ್ತಾ ಹೋದ್ರೆ ನಂಗಂದ್ರೆ ಗಿಲ್ಲಿ ನಟನೇ ಇಷ್ಟ. ನಿಮ್ಗೆ ಯಾರು ಇಷ್ಟ? ನಿಮ್ಮ ಫೇವ್ರೇಟ್ ಸ್ಪರ್ಧಿಗಳು ಯಾರಿದ್ರೆ ಅವ್ರ ಬಗ್ಗೆನೂ ತಪ್ಪದೆ ಕಮೆಂಟ್ ಮಾಡಿ. ಇದರಲ್ಲಿ ಯಾರು ಫಿನಾಲಿಗೆ ಹೋಗ್ಬೇಕು ಮತ್ತೆ ಈ ಸೀಸನ್ ಅಲ್ಲಿ ಯಾರು ಕಪ್ ಹೊಡಿಬೇಕಂತ ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಇದರಲ್ಲಿ ಇದು ಫ್ರೆಂಡ್ಸ್ ಅಲ್ಲಿ ಇದರಲ್ಲಿ ಯಾವ ರೀತಿ ಅಂದ್ರೆ ಸ್ಟಾರ್ಟಿಂಗ್ ಧ್ರುವಂತ ಅವರು ಸ್ಟ್ರಗಲ್ ಮಾಡಿದ್ರು, ಆದ್ರೂ ಕೂಡ ಗಿಲ್ಲಿ ನಟ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಆಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ಬಿಟ್ಟು ಈ ಟಾಸ್ಕ್ ನ ಸೋತ್ಬಿಟ್ಟು ಹೊರಗಡೆ ಉಳಿದಾರೆ ಅಂತ ಹೇಳ್ಬೋದು. ಈ ವಾರ ಬಂದ್ರೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಹೋಗ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೇವೆ ಮುಂದಿನ ವಿಡಿಯೋದಲ್ಲಿ. ಯಾಕಂದ್ರೆ ಈ ವಾರ ಬಂದ್ರೆ ಡಬಲ್ ಎಲಿಮಿನೇಷನ್ ಇರುತ್ತೆ ಫ್ರೆಂಡ್ಸ್ ಇರಲಿ. ಯಾಕಂದ್ರೆ ಮಿಡ್ ಎಲಿಮಿನೇಷನ್ ಇರುತ್ತೆ ಅಂತಂದು ಹೇಳ್ಬೋದು. ಸ್ವಲ್ಪ ಮಾತಾಡಕ್ ಬರ್ತಾ ಇಲ್ಲ ನಂಗೆ ಅದ್ರ ಬಗ್ಗೆ. ಯಾಕಂದ್ರೆ ಇದರಲ್ಲಿ ಮಧ್ಯ ಯಾರು ಹೋಗ್ತಾರೆ ಅಂತ ಅದ್ರ ಬಗ್ಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂದ್ರೆ ಈ ವಿಡಿಯೋ ಬಂತಂದ್ರೆ ಇಲ್ಲಿ ಈ ವಾರ ಬಂದ್ರೆ ಡಬಲ್ ಎಲಿಮಿನೇಷನ್ ಅಂದ್ರೆ ಪಕ್ಕ. ಯಾಕಂದ್ರೆ ಇದ್ರಲ್ಲಿ ಉಳಿದಿರೋದೇ 8 ಜನ ಅಲ್ಲ, ಅದ್ರಲ್ಲಿ ಕೂಡ ಇಬ್ರು ಹೋದ್ರೆ 6 ಜನ ಉಳಿತಾರೆ. 6 ಜನ ಸೆಲೆಕ್ಟ್ ಆಗಿದ್ರೆ ಡೈರೆಕ್ಟ್ ಅದ್ರ ಫೈನಲ್ ಹೇಗಿದ್ರು ಹೋಗೇ ಹೋಗ್ತಾರೆ. ಇದ್ರಿಗೆ ಗಿಲ್ಲಿ ನಟ ಅವ್ರು ಈ ವಾರ ಟಾಸ್ಕ್ ಇಂದ ಹೊರಗಡೆ ಬಿದ್ದಿರಬಹುದು, ಆದ್ರೆ ನೆಕ್ಸ್ಟ್ ಮಾತ್ರ ಇವರು ಫೈನಲ್ ವರ್ಗು ಕರ್ಕೊಂಡು ಹೋಗೋದು ನಮ್ಮ ಜನಗಳಿಗೆಲ್ಲ ಸಪೋರ್ಟ್ ಇದೆ ಅಂತ ನನಗನ್ನಿಸ್ತದೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ ಫ್ರೆಂಡ್ಸ್? ಇವರು ಗಿಲ್ಲಿ ನಟ ಅವ್ರು ಚೆನ್ನಾಗಿ ಆಡಿದ್ರ ಚೆನ್ನಾಗಿ ಆಡಿಲ್ವಾ, ಅಥವಾ ಧ್ರುವಂತ ಅವರು ಮಾತು ಸ್ಟೇಟ್ಮೆಂಟ್ ಕೊಟ್ರಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮತ್ತೆ ಇವ್ರು ಕಾವ್ಯ ಇದಾರಲ್ಲ, ಕಾವ್ಯ ಎಲ್ಲದ ಟೈಮ್ ಚೆನ್ನಾಗಿರ್ತೀನಿ ನಾನು ಸಪೋರ್ಟ್ ಇರ್ತೀನಿ ಗಿಲ್ಲಿ ನಟ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳ ಫೇಕ? ಇವಾಗ ಅಷ್ಟು ನೋಡ್ತಾ ಇದ್ರೆ ಗಿಲ್ಲಿ ಬಿಟ್ಟು ಒಂದ್ ಪಾರ್ಟಿ ತಾವು ಕೂತಿರಂತ ಹೇಳ್ಬೋದ್ರಲ್ಲಿ. ಇದರಲ್ಲಿ ರಕ್ಷಿತಾ ಮತ್ತೆ ರಘು ಸರ್ ಮತ್ತೆ ಹೋಗಿ ಸಮಾಧಾನ ಮಾತಾಡ್ತಿದಾರೆ ಅಂತ ಹೇಳ್ಬೋದ್ರಲ್ಲಿ. ಆದ್ರೆ ರಕ್ಷಿತಾ ನಂಗೆ ಮಾಡಿದ ಯಾಕೋ ಸರಿ ಅನ್ಸುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಇವರು ಎಲ್ಲ ಟೈಮಲ್ಲೂ ಚೆನ್ನಾಗಿರ್ತಾರೆ, ಮತ್ತೆ ಇನ್ನೊಂದು ಟೈಮಲ್ಲಿ ಇದು ಮಾತಾಡೋದು ಏನಿಲ್ಲ. ಯಾಕಂದ್ರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಇವ್ರು ಯಾರು ರಾಶಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದು ಕೆಲವು ಟೈಮೆಲ್ಲ ಸೈಲೆಂಟ್ ಇರುತ್ತೆ, ಆಮೇಲೆ ಬಂದ್ಬಿಟ್ಟು ವಿಕೆಟ್ ಬಂದಾಗ ಅದು ಇದು ಅಂತಂದು ಏನೋ ಸ್ವಲ್ಪ ರಾಗ ಹೇಳಿತಲ್ಲ, ಅದು ಯಾಕೋ ಸರಿ ಇಲ್ಲ ಅಂತಂದು ನನಗನ್ನಿಸ್ತದೆ ಸ್ಟೇಟ್ಮೆಂಟ್. ಯಾಕಂದ್ರೆ ರಕ್ಷಿತ್ ಅವ್ರು ಹೇಗಿದಾರೆ ಅಂತ ಹೊರಗಡೆ ಜನಕ್ಕೆಲ್ಲ ಗೊತ್ತು. ಮತ್ತೆ ಗಿಲ್ಲಿ ಜೊತೆ ಇದ್ದಾಗ ಯಾವ ರೀತಿ ಒಡನಾಟ, ಈ ಟಾಸ್ಕ್ ಅಲ್ಲಿ ಗೆದ್ದು ಮಾತ್ರ ಡೈರೆಕ್ಟ್ ಆಗಿ ಇದು ಸೆಲೆಕ್ಟ್ ಆಗಿರ ಅಂತಂದಲ್ಲ ಧ್ರುವಂತ ಅವ್ರು. ಯಾಕಂದ್ರೆ ಈ ವಾರ ಬಂದ ಡೈರೆಕ್ಟ್ ನಾಮಿನೇಷನ್ ಆಗಿದ್ದಾರೆ ಅಂದ್ರೆ ಧ್ರುವಂತ ಅವ್ರು ಎಲ್ಲ. ಹಾಗಾಗಿ ಇನ್ನು ಮಿಕ್ಕಿರೋ 5 ಜನದಲ್ಲಿ ಇರ್ತಾರಲ್ಲ, ಅಂದ್ರೆ 5 ಜನ ಅಲ್ಲ ಸಾರಿ ಫ್ರೆಂಡ್ಸ್, 6 ಜನ ಇರ್ತಾರಲ್ಲ, 6 ಜನ ಜೊತೆ ಇವ್ರು ಗುದ್ದಾಡಬೇಕು. ಆದ್ರೆ ಒನ್ ಟಾಸ್ಕ್ ಸೋತರು ಕೂಡ ಇವರು ಇಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ವಾರ ಬಂತಂದ್ರೆ ಈ ವಾರ ಆ ಟಾಸ್ಕ್ ಅಲ್ಲಿ ಮಾತ್ರ ಹೊರಗಡೆ ಬಿದ್ದಿರ್ಬೋದು ಗಿಲ್ಲಿ ನಟ ಅವರು. ಆದ್ರೆ ನೆಕ್ಸ್ಟ್ ಬಂತಂದ್ರೆ ಈ ಬೇರೆ ಆಟ ಸೋತ್ ಬಿಡ್ಬಿಡ್ತಾರಲ್ಲ, ಅದ್ರ ಸ್ವಲ್ಪ ಗೆಲ್ಬಹುದು ನನಗನ್ಸುತ್ತೆ. ಈ ವಾರ ಬಂತು ಅಂದ್ರೆ ಇಲ್ಲಿ ಯಾರು ಗೆಲ್ತಾರೆ ಮತ್ತೆ ಈ ವಾರದಲ್ಲಿ ಯಾರು ಎಲಿಮಿನೇಷನ್ ಆಗ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿ ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ. ಯಾರು ಹೊಸಬ್ರು ನನ್ನ ಚಾನಲ್ ಇದ್ದರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ಫ್ರೆಂಡ್ಸ್. ಲವ್ ಯು ಆಲ್. ಯಾಕಂದ್ರೆ ಈ ವಿಡಿಯೋದಲ್ಲಿ ಯಾವ ರೀತಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಯಾವ ರೀತಿ ಡೌಟ್ ಇದ್ರೂ ಸ್ವಲ್ಪ ತಪ್ಪದೆ ಕಮೆಂಟ್